ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ದಟ್ಟ ಹೊಗೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಇದನ್ನ ಕಂಡ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ರಿಪಬ್ಲಿಕ್ ವರದಿಯಿಂದ ಧಾರವಾಡ ಜನರ ಸಮಸ್ಯೆಗೆ ಮುಕ್ತಿ. ತಾತ್ಕಾಲಿಕವಾಗಿ ಬೆಂಕಿ ನಂದಿಸಿ ಹೊಗೆಯನ್ನ ಸ್ತಬ್ಧ ಮಾಡಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಧಾರವಾಡದ ಜನರು ರೋಸಿ ಹೋಗಿದ್ರು. ಜನ್ನತ್ ನಗರ, ಲಕ್ಷ್ಮೀನಗರ, ದಾನೇಶ್ವರಿ ನಗರ, ರಜತಗಿರಿ, ವಿದ್ಯಾಗಿರಿ ಸೇರಿ ಹಲವು ಪ್ರದೇಶಕ್ಕೆ ದಟ್ಟ ಹೊಗೆ ಆವರಿಸ್ತಾ ಇತ್ತು. ಯಾವಾಗಲೂ ಡಂಪಿಂಗ್ ಯಾರ್ಡ್ ಹೊಗೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಸ್ಥಳೀಯರು. ಅಸ್ತಮಾ, ಉಸಿರಾಟ ತೊಂದರೆ ಇಂತಹ ರೋಗಕ್ಕೆ ಜನ ತುತ್ತಾಗಿದ್ರು. ಈ ಬಗ್ಗೆ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯಿಂದಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ತಾತ್ಕಾಲಿಕ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಆದರೆ ಶಾಶ್ವತ ಪರಿಹಾರ ಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಧಾರವಾಡದ ಅರ್ಧ ಸಿಟಿಗೂ ವ್ಯಾಪಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕದ ಹೊಗೆಯಿಂದ ಈಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೀಗ ಈ ಒಂದು ಈಗ ಇಂಪ್ಯಾಕ್ಟ್ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಧಾರವಾಡದ ಹೊರವಲಯದಲ್ಲಿರತಕ್ಕಂಥ ಈ ಒಂದು ಕಸ ತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ, ಈ ಒಂದು ಕಸ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಹೊಗೆ ಕೂಡ ಆವರಿಸ್ತಾ ಇತ್ತು. ಅಂದ್ರೆ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದು ಇಡೀ ಧಾರವಾಡದ 4-5 ಏರಿಯಾಗಳಿಗೆ ಹೊಗೆಯಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಈ ಬಗ್ಗೆ ಕಳೆದ ವಾರವಷ್ಟೇ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನ ಮಾಡಿತ್ತು. ಆ ಬಳಿಕ ಎಚ್ಚೆತ್ತುಕೊಂಡಂತ ಪಾಲಿಕೆ ಅಧಿಕಾರಿಗಳು ಈ ಒಂದು ಈಗ ಘನತ್ಯಾಜ್ಯ ವಿಲೇವಾರಿ ಹೊಚ್ಕೊಂಡಿರತಕ್ಕಂಥ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿರತಕ್ಕಂಥದ್ದು. ಆ ಬೆಂಕಿ ನಂದಿಸುವ ಜೊತೆಗೆ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸಂಸ್ಕರಣಾ ಘಟಕದಲ್ಲಿ ಇಂತಹ ಒಂದು ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇತ್ತು. ಸದ್ಯ ಈಗ ಇದು ಕೂಡ ಈಗ ಬಂದ್ ಆಗಿರೋದ್ರಿಂದ ಈಗ ರಿಪಬ್ಲಿಕ್ ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ವರದಿಗೆ ಸಾಕಷ್ಟು ಜನರು ಕೂಡ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಈ ಒಂದು ಈಗ ನಮ್ಮ ವರದಿಯಿಂದ ಇಂಪ್ಯಾಕ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಏರಿಯಾದ ಜನ ಸಾಕಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಅವ್ರಿಗೂ ಕೂಡ ಒಂದು ರೀತಿ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿರೋದ್ರಿಂದ ನಮ್ಮ ವರದಿಗೆ ಈಗ ಸಾಕಷ್ಟು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ. ಇದು ಈಗ ಒಂದು 15-20 ಡೇಸ್ ಬ್ಯಾಕ್ ನಿಂದ ಬಹಳ ನಾವು ಇಲ್ಲಿ ಸಫರ್ ಆಗಿದ್ದೇವೆ. ಅದಕ್ಕಿಂತ ಮುಂಚೆನೂ ಸಹಿತ ಇದು ಹಲವಾರು ವರ್ಷದಿಂದ ಇದು ಸಮಸ್ಯೆ ಇದೆ. ಮನೆಯೊಳಗೆ ಏರಿಯಾದವರು ಸುತ್ತಮುತ್ತಲ ನಾವು ಒಟ್ಟಲ್ಲಿ ಲಕ್ಷ್ಮೀನಗರ್, ವಿದ್ಯಾನಗರ, ವಿದ್ಯಾಗಿರಿ, ಗಾಂಧಿನಗರ, ಶೆಟ್ಟರ್ ಕಾಲನಿ, ವಿವೇಕಾನಂದ ನಗರ, ಟೋಲ್ ನಾಕ ಇಲ್ಲಿವರೆಗೂ ಸಹಿತ ಜನಕ್ಕೆ ಫುಲ್ ಹೊಗೆಯಿಂದ ಒಂದು 10 ಫೂಟ್ದಾಗೂ ಸಹಿತ ಮನೆ ಕಾಣಲ್ಲ. ಸೊ ಅಷ್ಟು ಹೊಗೆ ತುಂಬಿಕೊಂಡು ಉಸಿರಾಟ ತೊಂಬರ್ಲಿ ತೊಂದರೆ. ನಮ್ಮ ಮನೆಯರಿಗೆ ಡಾಕ್ಟರ್ ಗೀತಾ ಅಂತ ಇದ್ದಾರೆ, ಅವರು ಇದ್ರ ಬಗ್ಗೆ ಹೇಳಿದ್ದಾರೆ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ಅಂತೇಳಿ. ಸೊ ಇದನ್ನೆಲ್ಲಾನು ಅವ್ರದ್ದೆಲ್ಲ ನಿರಂತರವಾಗಿ ಕನ್ನಡದವರು ಇದನ್ನ ಪ್ರಸಾರ ಮಾಡಿ ಇದೊಂದು ತಾತ್ಕಾಲಿಕವಾಗಿ ಇದು ಒಂದು ಸಮಸ್ಯೆ ಈಗ ಸದ್ಯ ಬಗೆಹರಿದಿದೆ. ಇದು ಹೊಗೆ ನಿಂತಿದೆ. ನಾವೆಲ್ಲ ಈಗ ಪ್ಯೂರ್ ಆಕ್ಸಿಜನ್ ನಿಂದ ಉಸಿರಾಡಿಸ್ತಾ ಇದ್ದೇವೆ. ಇದಕ್ಕೆ ಧನ್ಯವಾದಗಳನ್ನ ರಿಪಬ್ಲಿಕ್ ಕನ್ನಡದವರಿಗೆ ನಾನು ತಿಳಿಸ್ತೇನೆ. ಇದು RTV ಅವರಿಗೆ ಧನ್ಯವಾದವನ್ನು ಕೋರುತ್ತೇನೆ. ಯಾಕಂದ್ರೆ ಈ ಡಂಪ್ ಯಾರ್ಡದ್ದು ನಮಗೆ ಬಹಳ ಹಲವಾರು ವರ್ಷಗಳಿಂದ ನಾವು ತೊಂದರೆಯನ್ನು ಅನುಭವಿಸ್ತಿದೀವಿ. ಆದ್ರಿಂದ ಎಷ್ಟೋ ಹೋರಾಟಗಳನ್ನ ಮಾಡಿದೀವಿ. ತಮ್ಮ ಮೀಡಿಯಾ ಸಪೋರ್ಟ್ ಇಂದ ನಾವು ಸ್ವಲ್ಪ ಅಟ್ಲೀಸ್ಟ್ ಒಂದು ಲೆಕ್ಕಕ್ಕೆ ನಾವು ಹೊಗೆ ಆರೈತ್ರಿ. ಈಗ ನಾವು ವಾಕಿಂಗ್ ಬರತ್ತೀವಿ, ಆಮೇಲೆ ಸ್ವಲ್ಪ ಜಾಗಿಂಗ್ ಎಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ಪ್ರೆಸೆಂಟ್ ಪರಿಸ್ಥಿತಿ ನೋಡಿದ್ರೆ ಬಹಳ ಗಂಭೀರ. ನಾವು ಕದ ಹಾಕೊಂಡ ಕುಂತಿದ್ವಿ ಒಂದು ವಾರಗಟ್ಲೆ. ತಾವೆಲ್ಲ ತಮ್ಮ ಸಪೋರ್ಟ್ ಇಂದ ಈಗ ಅಟ್ಲೀಸ್ಟ್ ಆ ಹೊಗೆ ಆರೈತಿ. ತಾವು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಡಂಪ್ ಯಾರ್ಡ್ ಶಿಫ್ಟ್ ಮಾಡಲಿ ಅಂತ ನಾವು ಶಾಸಕರಿಗಾಗ್ಲಿ MP ಅವ್ರಿಗಾಗ್ಲಿ ರಿಕ್ವೆಸ್ಟ್ ಮಾಡಿವಿ. ಬಟ್ ಅವರು ಪ್ರಯತ್ನ ಮಾಡ್ತೀವಿ ಅನ್ನತ್ತಾರ. ಬಟ್ ಅದರಿಂದ ಏನು ಸೊಲ್ಯೂಷನ್ ಸಿಕ್ಕಿಲ್ಲ. ಅದು ಅಟ್ಲೀಸ್ಟ್ ನಾವು ಮೀಡಿಯಾ ಕಡೆಯಿಂದ ಈ ಒಂದು ಸಪೋರ್ಟ್ ಕೇಳ್ತೀವಿ. RTV ಅವರಿಗೆ ಧನ್ಯವಾದವನ್ನು ಕೋರುತ್ತೇನೆ. ಯಾಕಂದ್ರೆ ಈ ಡಂಪ್ ಯಾರ್ಡದ್ದು ನಮಗೆ ಬಹಳ ಹಲವಾರು ವರ್ಷಗಳಿಂದ ನಾವು ತೊಂದರೆಯನ್ನು ಅನುಭವಿಸ್ತಿದೀವಿ. ಆದ್ರಿಂದ ಎಷ್ಟೋ ಹೋರಾಟಗಳನ್ನ ಮಾಡಿದೀವಿ. ತಮ್ಮ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಸಾಕಷ್ಟು ತೊಂದರೆಯಾಗ್ತಾ ಇತ್ತು. ದಟ್ಟ ಹೊಗೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಇದನ್ನ ಕಂಡ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ಮಹಾನಗರ ಪಾಲಿಕೆ ಅಲರ್ಟ್ ಆಗಿದೆ. ರಿಪಬ್ಲಿಕ್ ವರದಿಯಿಂದ ಧಾರವಾಡ ಜನರ ಸಮಸ್ಯೆಗೆ ಮುಕ್ತಿ. ತಾತ್ಕಾಲಿಕವಾಗಿ ಬೆಂಕಿ ನಂದಿಸಿ ಹೊಗೆಯನ್ನ ಸ್ತಬ್ಧ ಮಾಡಿದ್ದಾರೆ. ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಧಾರವಾಡದ ಜನರು ರೋಸಿ ಹೋಗಿದ್ರು. ಜನ್ನತ್ ನಗರ, ಲಕ್ಷ್ಮೀನಗರ, ದಾನೇಶ್ವರಿ ನಗರ, ರಜತಗಿರಿ, ವಿದ್ಯಾಗಿರಿ ಸೇರಿ ಹಲವು ಪ್ರದೇಶಕ್ಕೆ ದಟ್ಟ ಹೊಗೆ ಆವರಿಸ್ತಾ ಇತ್ತು. ಯಾವಾಗಲೂ
ಡಂಪಿಂಗ್ ಯಾರ್ಡ್ ಹೊಗೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಸ್ಥಳೀಯರು. ಅಸ್ತಮಾ, ಉಸಿರಾಟ ತೊಂದರೆ ಇಂತಹ ರೋಗಕ್ಕೆ ಜನ ತುತ್ತಾಗಿದ್ರು. ಈ ಬಗ್ಗೆ ವಿಸ್ತೃತವಾದ ವರದಿಯನ್ನ ಬಿತ್ತರಿಸಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಯಿಂದಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈಗ ತಾತ್ಕಾಲಿಕ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಆದರೆ ಶಾಶ್ವತ ಪರಿಹಾರ ಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಧಾರವಾಡದ ಅರ್ಧ ಸಿಟಿಗೂ ವ್ಯಾಪಿಸಿದ ಘನತ್ಯಾಜ್ಯ ವಿಲೇವಾರಿ ಘಟಕದ ಹೊಗೆಯಿಂದ ಈಗ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೀಗ ಈ ಒಂದು ಈಗ ಇಂಪ್ಯಾಕ್ಟ್ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಧಾರವಾಡದ ಹೊರವಲಯದಲ್ಲಿರ್ತಕ್ಕಂಥ ಈ ಒಂದು ಕಸ ತ್ಯಾಜ್ಯ ವಿಲೇವಾರಿ ಘಟಕ ಏನಿದೆ, ಈ ಒಂದು ಕಸ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಹೊಗೆ ಕೂಡ ಆವರಿಸ್ತಾ ಇತ್ತು. ಅಂದ್ರೆ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದು ಇಡೀ ಧಾರವಾಡದ 4-5 ಏರಿಯಾಗಳಿಗೆ ಹೊಗೆಯಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಈ ಬಗ್ಗೆ ಕಳೆದ ವಾರವಷ್ಟೇ ರಿಪಬ್ಲಿಕ್ ಕನ್ನಡ ಒಂದು ವರದಿಯನ್ನು ಮಾಡಿತ್ತು. ಆ ಬಳಿಕ ಎಚ್ಚೆತ್ತುಕೊಂಡಂತ ಪಾಲಿಕೆ ಅಧಿಕಾರಿಗಳು ಈ ಒಂದು ಈಗ ಘನತ್ಯಾಜ್ಯ ವಿಲೇವಾರಿ ಹೊತ್ಕೊಂಡಿರತಕ್ಕಂಥ ಬೆಂಕಿಯನ್ನು ನಂದಿಸುವಂತ ಕೆಲಸವನ್ನ ಮಾಡಿರತಕ್ಕಂಥದ್ದು. ಆ ಬೆಂಕಿ ನಂದಿಸುವ ಜೊತೆಗೆ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡದೇ ಇರೋ ಕಾರಣಕ್ಕಾಗಿ ಈ ಒಂದು ಸಂಸ್ಕರಣಾ ಘಟಕದಲ್ಲಿ ಇಂತಹ ಒಂದು ಸಮಸ್ಯೆ ಕೂಡ ಉದ್ಭವ ಆಗ್ತಾ ಇತ್ತು. ಸದ್ಯ ಈಗ ಇದು ಕೂಡ ಈಗ ಬಂದ್ ಆಗಿರೋದ್ರಿಂದ ಈಗ ರಿಪಬ್ಲಿಕ್ ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ವರದಿಗೆ ಸಾಕಷ್ಟು ಜನರು ಕೂಡ ಈಗ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಈ ಒಂದು ಈಗ ನಮ್ಮ ವರದಿಯಿಂದ ಇಂಪ್ಯಾಕ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಏರಿಯಾದ ಜನ ಸಾಕಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ರು. ಅವ್ರಿಗೂ ಕೂಡ ಒಂದು ರೀತಿ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿರೋದ್ರಿಂದ ನಮ್ಮ ವರದಿಗೆ ಈಗ ಸಾಕಷ್ಟು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ. ಇದು ಈಗ ಒಂದು 15-20 ಡೇಸ್ ಬ್ಯಾಕ್ ನಿಂದ ಬಹಳ ನಾವು ಇಲ್ಲಿ ಸಫರ್ ಆಗಿದ್ದೇವೆ. ಅದಕ್ಕಿಂತ ಮುಂಚೆನೂ ಸಹಿತ ಇದು ಹಲವಾರು ವರ್ಷದಿಂದ ಇದು ಸಮಸ್ಯೆ ಇದೆ. ಮನೆಯೊಳಗೆ ಏರಿಯಾದವರು ಸುತ್ತಮುತ್ತಲ ನಾವು ಒಟ್ಟಲ್ಲಿ ಲಕ್ಷ್ಮೀನಗರ್, ವಿದ್ಯಾನಗರ, ವಿದ್ಯಾಗಿರಿ, ಗಾಂಧಿನಗರ, ಶೆಟ್ಟರ್ ಕಾಲನಿ, ವಿವೇಕಾನಂದ ನಗರ, ಟೋಲ್ ನಾಕ ಇಲ್ಲಿವರೆಗೂ ಸಹಿತ ಜನರಿಗೆ ಫುಲ್ ಹೊಗೆಯಿಂದ ಒಂದು 10 ಫುಟ್ದಾಗೂ ಸಹಿತ ಮನೆ ಕಾಣಲ್ಲ. ಸೊ ಅಷ್ಟು ಹೊಗೆ ತುಂಬಿಕೊಂಡು ಉಸಿರಾಟ ತೊಂಬರ್ಲಿ ತೊಂದರೆ. ನಮ್ಮ ಮನೆಯೆದುರಿಗೆ ಡಾಕ್ಟರ್ ಗೀತಾ ಅಂತ ಇದ್ದಾರೆ, ಅವರು ಇದ್ರ ಬಗ್ಗೆ ಹೇಳಿದ್ದಾರೆ ಎಷ್ಟು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿ. ಸೊ ಇದನ್ನೆಲ್ಲಾನು ಅವ್ರದ್ದೆಲ್ಲ ನಿರಂತರವಾಗಿ ಕನ್ನಡದವರು ಇದನ್ನ ಪ್ರಸಾರ ಮಾಡಿ ಇದೊಂದು ತಾತ್ಕಾಲಿಕವಾಗಿ ಇದು ಒಂದು ಸಮಸ್ಯೆ ಈಗ ಸದ್ಯ ಬಗೆಹರಿದಿದೆ. ಇದು ಹೊಗೆ ನಿಂತಿದೆ. ನಾವೆಲ್ಲ ಏನು ಪ್ಯೂರ್ ಆಕ್ಸಿಜನ್ ನಿಂದ ಉಸಿರಾಡಿಸ್ತಾ ಇದ್ದೇವೆ. ಇದಕ್ಕೆ ಧನ್ಯವಾದಗಳನ್ನ ರಿಪಬ್ಲಿಕ್ ಕನ್ನಡದವರಿಗೆ ನಾನು ತಿಳಿಸ್ತಾ ಇದ್ದೇನೆ. ಇದು RTV ಅವರಿಗೆ ಧನ್ಯವಾದವನ್ನು ಕೋರುತ್ತೇನೆ. ಯಾಕಂದ್ರೆ ಈ ಡಂಪ್ ಯಾರ್ಡದ್ದು ನಮಗೆ ಬಹಳ ಹಲವಾರು ವರ್ಷಗಳಿಂದ ನಾವು ತೊಂದರೆಯನ್ನು ಅನುಭವಿಸ್ತಿದೀವಿ. ಆದ್ರಿಂದ ಎಷ್ಟೋ ಹೋರಾಟಗಳನ್ನ ಮಾಡಿದೀವಿ. ತಮ್ಮ ಮೀಡಿಯಾ ಸಪೋರ್ಟ್ ಇಂದ ನಾವು ಸ್ವಲ್ಪ ಅಟ್ಲೀಸ್ಟ್ ಒಂದು ಲೆಕ್ಕಕ್ಕೆ ನಾವು ಹೊಗೆ ಆರೈತ್ರಿ. ಈಗ ನಾವು ವಾಕಿಂಗ್ ಬರತ್ತೀವಿ, ಆಮೇಲೆ ಸ್ವಲ್ಪ ಜಾಗಿಂಗ್ ಎಲ್ಲ ಮಾಡ್ತಾ ಇದ್ವಿ. ಯಾಕಂದ್ರೆ ಪ್ರೆಸೆಂಟ್ ಪರಿಸ್ಥಿತಿ ನೋಡಿದ್ರೆ ಬಹಳ ಗಂಭೀರ. ನಾವು ಕದ ಹಾಕೊಂಡ ಕುಂತಿದ್ವಿ ಒಂದು ವಾರಗಟ್ಲೆ. ತಾವೆಲ್ಲ ತಮ್ಮ ಸಪೋರ್ಟ್ ಇಂದ ಈಗ ಅಟ್ಲೀಸ್ಟ್ ಆ ಹೊಗೆ ಆರೈತಿ. ತಾವು ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಡಂಪ್ ಯಾರ್ಡ್ ಶಿಫ್ಟ್ ಮಾಡಲಿ ಅಂತ ನಾವು ಶಾಸಕರಿಗಾಗ್ಲಿ MP ಅವ್ರಿಗಾಗ್ಲಿ ರಿಕ್ವೆಸ್ಟ್ ಮಾಡಿವಿ. ಬಟ್ ಅವರು ಪ್ರಯತ್ನ ಮಾಡ್ತೀವಿ ಅನ್ನತ್ತಾರ. ಬಟ್ ಅದರಿಂದ ಏನೂ ಸೊಲ್ಯೂಷನ್ ಸಿಕ್ಕಿಲ್ಲ. ಅದು ಅಟ್ಲೀಸ್ಟ್ ನಾವು ಮೀಡಿಯಾ ಕಡೆಯಿಂದ ಈ ಒಂದು ಸಪೋರ್ಟ್ ಕೇಳ್ತೀವಿ. RTV ಅವರಿಗೆ ಧನ್ಯವಾದವನ್ನು ಕೋರುತ್ತೇನೆ. ಯಾಕಂದ್ರೆ ಈ ಡಂಪ್ ಯಾರ್ಡದ್ದು ನಮಗೆ ಬಹಳ ಹಲವಾರು ವರ್ಷಗಳಿಂದ ನಾವು ತೊಂದರೆಯನ್ನು ಅನುಭವಿಸ್ತಿದೀವಿ. ಆದ್ರಿಂದ ಎಷ್ಟೋ ಹೋರಾಟಗಳನ್ನ ಮಾಡಿದೀವಿ. ತಮ್ಮ